ಸರ್ ವಿಷಯ ಪೂರ್ತಿ ಹೇಳಿ ಎಲ್ಲ ಮಷಿನ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದು ನಾವು ಡಿ ಸಿ ಸಾಹೇಬರಿಗೆ ಮನವಿ ಪತ್ರ ಕೊಡೋಕೆ ಬಂದಿದ್ವಿ. ಇದು ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಶುಗರ್ ಕಾರ್ಖಾನೆಗಳ ಅನ್ಯಾಯ ಹಾಗೂ ಅವರು ನಮ್ಮ ಸ್ಥಳೀಯ ಮಷಿನ್ಗಳನ್ನು ಕಡೆಗಣಿಸಿ ತಾವು ಬೇರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡಾಗಲಿ ಹೊರ ರಾಜ್ಯಗಳು ಹಾಗೂ ನಮ್ಮ ಹೊರ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ದೂರ ನಮ್ಮ ನಿಯರ್ ಬಿಟ್ಟು ದೂರ ಇದ್ದಂಥ ಜಿಲ್ಲೆಗಳ ಮಷಿನ್ ತಂದು ಇಲ್ಲಿ ನಮ್ಮಲ್ಲಿ ನಡೆಸ್ತಾ ಇರೋ ಕಾರಣ ನಮಗೆ ಇಲ್ಲಿ ತೊಗೊಂಡಂಥ ಮಷಿನ್ ಮಾಲಕರಿಗೆ ಅದರ EMI ತುಂಬಲಿಕ್ಕೂ ಸಹಿತ ಕಷ್ಟ ಆಗ್ತಾಯಿದ್ದು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ವಿ ಡಿ ಸಿ ಸಾಹೇಬ್ರಲ್ಲಿ. ಇಷ್ಟೇ ಮಾತು ಸರ್. ಇದು ಡಿ ಸಿ ಸಾಹೇಬರು ಇದರ ತೊಗೊಂಡು ಇದನ್ನು ಎನ್ಕ್ವೈರಿ ಮಾಡ್ತೀವಿ, ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನಮಗೆ. ನಮ್ಮ ಹೆಸರು ಶಾಂತಗೌಡ ಪಾಟೀಲ್ ಅಂತೇಳಿ, ಸಂಘದ ಅಧ್ಯಕ್ಷರು. ಟೋಟಲಿ 75 ಮಷಿನ್ ಮಾಲೀಕರು ಅದಾವೆ. ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲೆ ಅಲ್ಲ ಸರ್. ಬರೇ 75 ಅಂದ್ರೆ ಇದರಲ್ಲಿ ಬರೇ ಈ ಬಾರ್ಡರ್ ಲೆಕ್ಕ ಸರ್. ಈ ಬಂದವರು ಟೋಟಲಿ 170 ಮಷಿನ್ ಅದಾವೆ ಸರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ. ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಬಂದವರು ಅಷ್ಟೇ 70 ಮಂದಿ ಸರ್. ಇದರಲ್ಲಿ ಟೋಟಲಿ 150 ಮಷಿನ್ 2 ಜಿಲ್ಲೆಗಳಲ್ಲಿ ಅದಾವೆ ಸರ್. ಅಷ್ಟು ಅದಾವೆ ಸರ್. ಈಗ ಎಷ್ಟಾಗಿ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಈಗ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡಕತ್ತಾರೆ ಅಂತಂದ್ರೆ ಲೇಬರ್ ಬಂದ ಕಾರಣ ಮಷಿನ್ಗಳು ಅವರೇ ಮಷಿನ್ ತರ್ಲಕ್ಕೆ ಅವರೇ ಪರ್ಮಿಷನ್ ಕೊಟ್ಟು ನಮ್ಮ ಮಷಿನ್ಗಳನ್ನ ಬೇಡ ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈ ಥರ ಅನ್ಯಾಯ ಆಗ್ತಾಯಿದ್ದು ನಮ್ಗೆ. ಅದ್ರ ಸಲುವಾಗಿ ಡಿ ಸಿ ಸಾಹೇಬರಲ್ಲಿ ಮನವಿ ಕೊಡೋಕೆ ಬಂದಿದ್ವಿ ಸರ್. ಲೇಬರ್ ಕಮ್ಮಿದ್ರೆ ಮಿಷನ್ ತೊಗೊಂಬತ್ತು ಲೇಬರ್ ಹೇಳ್ರಿ. ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲಾ ಕಬ್ಬು ಕಟಾವು ಯಂತ್ರ ಮಾಲೀಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಡಿ ಸಿ ಸಾಹೇಬರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವೆಲ್ಲ. ಮನವಿ ಏನಪ್ಪ ಅಂದ್ರೆ ನಮ್ಮದು ಈ ಮಷಿನ್ ಮಾಲೀಕರ ಏನು ಕೊರತೆ ಅದ. ಯಾಕಂದ್ರೆ ಹೊರ ರಾಜ್ಯಗಳ ಯಾರು ತಮಿಳುನಾಡು ಮಹಾರಾಷ್ಟ್ರ ಆ ಕಡೆ ಈ ಕಡೆದು ಎಲ್ಲ ಫ್ಯಾಕ್ಟ್ರಿಗಳಿಗೆ ಇಲ್ಲಿ ನಮ್ಮ ಕರ್ನಾಟಕ ಏನದ ನಮ್ಮ ಎಲ್ಲ ಜಿಲ್ಲೆಗಳು ಹೋದಾಗ ಎಲ್ಲ ಫ್ಯಾಕ್ಟ್ರಿಗಳು ಅವ್ರು ತಂದು ಕಿಶನ್ ಮಷಿನ್ ನಡೆಸಲತ್ತಾರ. ನಾವಿಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆದ ಮಷಿನ್ದು ಮಾಲೀಕರು ಏನಾರಲ್ಲ ಹೊರ ರಾಜ್ಯಗಳಿಗೆ ನಾವು ಹೋಗ್ಬೇಕು ಅಂಥ ಪರಿಸ್ಥಿತಿ ನಮಗೆ ಬರ್ಲಿಕ್ಕತ್ತದ. ಅದು ನಮ್ಮ ಪರಿಸ್ಥಿತಿ ಹಂಗೆ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೆವು. ಒಟ್ಟಿದ್ದು ಸನ್ಮಾನ್ಯ ಶ್ರೀ ಡಿ ಸಿ ಸಾಹೇಬ್ರು ಅದಕ್ಕೆ ಮನವಿ ತೆಗೆದುಕೊಂಡು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಕರೆಸಿ ಕಿಶನ್ ವಿಚಾರಣೆ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತೇಳಿ ಭರವಸೆ ಕೊಟ್ಟರೆ. ಯಾಕಂದ್ರೆ ಇದು ನಮ್ಗೆ ನಾವು ಏನಂದ್ರೆ ಮತ್ತು ನಮ್ಮ ಜಿಲ್ಲೆ ಒಳಗೆ ನಮ್ಮ ರಾಜ್ಯ ಒಳಗೆ ನಾವು ಮಷಿನ್ ಇಲ್ಲಿ ನಡೆಸೋಬಿಟ್ರು ಬೇರೆ ರಾಜ್ಯಕ್ಕೆ ಹೋಗೋದಂದ್ರೆ ನಮಗೆ ಒಂದು ಜರ ಇದು ಅನ್ಯಾಯ ಆಗತ್ತದ. ಅದ್ರ ಸಂಬಂಧ ಇದು ಏನದ ಮುಂದೆ ಡಿ ಸಿ ಸಾಹೇಬ್ರ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ಬಳಿ ಒಂದು ಮನವಿ ಕೊಟ್ಟಿದ್ದೇವೆ. ಸೋಮಶೇಖರ್ ಗಿರಣಿ ಒಟ್ಟರು ತಾಲೂಕು.